ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಸಂಘಟನೆ ವತಿಯಿಂದ ಇಂದು ಗುಲ್ಬರ್ಗ ನಗರದಲ್ಲಿ ಪ್ರಮುಖವಾಗಿ 2 ಬೇಡಿಕೆಗಳನ್ನು ಇಟ್ಟುಕೊಂಡು ಈ ಒಂದು ಬೃಹತ್ ಮಾದಿಗರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇ ಬೇಡಿಕೆ, ಮಾದಿಗ ಸಮಾಜದ ಧೃವತಾರೆಯಾದಂಥ ಸನ್ಮಾನ್ಯ ಶ್ರೀ ಎಚ್ ಆಂಜನೇಯವರು ಅವರ ಬಗ್ಗೆ ಸಮುದಾಯದ ಕೊರಚು ಸಮುದಾಯದ ಮುಖಂಡರು ಅವಹೇಳನಕಾರಿ ಏನು ಆಂಜನೇಯವರ ಬಗ್ಗೆ ಮಾತನಾಡಿದರೆ ಅದನ್ನು ನಾವು ತೀವ್ರವಾಗಿ ಖಂಡಿಸಿದ್ದೇವೆ. ಅದರ ಬಗ್ಗೆ ಕೊರಚ್ ಸಮುದಾಯದ ಮುಖಂಡರು ಎಚ್ ಆಂಜನೇಯವರ ಬಗ್ಗೆ ಅವರ ಒಂದು ಜೀವನ ಚರಿತ್ರೆಯನ್ನು ಅರಿತುಕೊಳ್ಳದೆ ಏನೋ ಒಂದು ಉದ್ದೇಶಪೂರ್ವಕವಾಗಿ ಈ ಥರ ಒಂದು ಏನು ಕೆಟ್ಟ ಸಂದೇಶ ಏನು ಹೇಳಿದ್ದಾರೆ. ಅವರು ಕೂಡಲೇ ಕ್ಷಮೆ ಯಾಚಿಸಬೇಕು. ಅವರ ಮೇಲೆ ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯಪಡಿಸೋದು ಏನೆಂದರೆ ಮೊಕದ್ದಮೆ ಪ್ರಕರಣ ದಾಖಲಿಸಿ ಅವರ ಮೇಲೆ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯಿಸುತ್ತೇವೆ. 2ನೇ ಬೇಡಿಕೆ, ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನಲ್ಲಿ ಬರುವಂಥ ಹರವಳ ಗ್ರಾಮದ ಮಾದಿಗ ಸಮುದಾಯದ ಯುವಕನಿಗೆ ಅದೇ ಗ್ರಾಮದ ಮುಸ್ಲಿಂ ಸಮುದಾಯದ ಯುವಕರು ಒಂದು ಅನೈತಿಕ ಸಂಬಂಧ ಒಂದು ವಿಚಾರದ ಅಂಗವಾಗಿ ಆ ಒಂದು ವೈಮನಸ್ಯದಿಂದ ಈ ಒಂದು ದೌಲಪ್ಪನಿಗೆ ನಾವು ಕೊಲೆ ಮಾಡಿದರೆ ನಮ್ಮ ಒಂದು ಮುಂದಿನ ಅನೈತಿಕ ಸಂಬಂಧವನ್ನು ಮುಂದುವರಿತದೆ ಅನ್ನೋ ಒಂದು ವಿಚಾರ ಇಟ್ಟುಕೊಂಡು ಆ ವಿಚಾರವನ್ನು ದೌಲಪ್ಪನಿಗೆ ಗೊತ್ತಾದ ಮೇಲೆ ಹರವಳ ಗ್ರಾಮದ ಮುಸ್ಲಿಂ ಸಮುದಾಯದ ಶಮೀರ್ ತಂದೆ ಶೇಖ್ ಮೈನಾಳ ಈತನು ಮತ್ತು ಈತನ ಸಂಗಡಿಗರು ಒಂದು ದಿವಸ ದೌಲಪ್ಪನು ತನ್ನ ಅಣ್ಣನಾದ ಮರೆಯಪ್ಪನ ಮನೆಗೆ ಹೋಗಿ ಊಟ ಮುಗಿಸಿಕೊಂಡು ಬರುವ ಸಮಯದಲ್ಲಿ ಆ ಒಂದು ಸಂಚುಕೋರರು ಕೊಲೆಗಡುಕರು ಆ ಒಂದು ದೌಲಪ್ಪನ ಒಂದು ಹಿಂಬಾಲಿಸುತ್ತಾ ಇದ್ದುದೊಂದು ಆ ಒಂದು ಸಮಯದಲ್ಲಿ ದಿನಾಂಕ 21/4/2025 ರಾತ್ರಿ ಸಮಯ 8 ಗಂಟೆ ಸುಮಾರಿಗೆ ಆತನನ್ನು ತೆಗೆದುಕೊಂಡು ಮನ ಬಂದಂತೆ ಹೊಡೆದು ಬಡಿದು ತನ್ನ ಒಂದು ದೌಲಪ್ಪನ ಮನೆಯ ಕೋಣೆಯಲ್ಲಿ ತಂದು ಆ ಒಂದು ಶವವನ್ನು ಬಿಸಾಕಿದ ಒಂದು ವಿಚಾರವನ್ನು ಅಕ್ಕಪಕ್ಕದ ಮನೆಯವರು ಗಮನಕ್ಕೆ ಬಂದಾಗ ಆ ಒಂದು ದೌಲಪ್ಪನ ತಾಯಿಯ ಮತ್ತು ಅಣ್ಣನಿಗೆ ಗಮನಕ್ಕೆ ತಂದಾಗ ಅವರು ಒಂದು ಬಂದು ಆ ಸ್ಥಳದಲ್ಲಿ ಮನೆಯಲ್ಲಿ ನೋಡೋತನ ದೌಲಪ್ಪನು ಶವ ಆಗಿ ಬಿದ್ದಿರುತ್ತಾನೆ. ಆ ಒಂದು ವಿಚಾರವು ಯಲೋಗಿ ಪೊಲೀಸ್ ಠಾಣೆಯ ಗಮನಕ್ಕೆ ಆ ಒಂದು ಪ್ರಕರಣವನ್ನು ತಂದಾಗ ಆ ಒಂದು ವಿಷಯದಲ್ಲಿ ಅದೇ ನೆಲೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂಥ ಹರವಳ ಗ್ರಾಮ ಆ ಒಂದು ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳದೆ ವಿಳಂಬ ನೀತಿಯನ್ನು ಅನುಸರಿಸುತ್ತಿರುವುದು ಖಂಡಿಸಿ ನಮ್ಮ ಜೇವರ್ಗಿ ತಾಲೂಕಿನ ಸಮುದಾಯದ ಮುಖಂಡರು ತೀವ್ರವಾಗಿ ಖಂಡಿಸಿದ ನಂತರ ಜೇವರ್ಗಿ ಪಟ್ಟಣದಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿರುತ್ತಾರೆ. ಸರಿ, ಅದು ಆದ ನಂತರ ಇವತ್ತಿಗೆ 79 ದಿವಸ ಕಳೆದರೂ ಕೂಡ ಆ ಒಂದು ದೌಲಪ್ಪನ ಒಂದು ಜಾತಿ ನಿಂದನೆ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿಗಳನ್ನು ಪ್ರಮುಖ ಆರೋಪಿ ಶಮೀರ್ ತಂದೆ ಮೊಲಲಿ ಆತನನ್ನು ಮತ್ತು ಇನ್ನಿತರನ್ನು ಪ್ರಕರಣವನ್ನು ದಾಖಲಿಸಿದರೂ ಕೂಡ ಆ ಒಂದು ಪ್ರಕರಣಕ್ಕೆ ತನಿಖಾ ಅಧಿಕಾರಿ ಅಂತೇಳಿ ಲೋಕೇಶಪ್ಪರನ್ನು ಯಾದಗಿರಿ DYSP ಅವರನ್ನು ನೇಮಕ ಮಾಡಿರುತ್ತಾರೆ. ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಈ ಒಂದು DYSP ಅವರಿಗೆ ಈ ಒಂದು ವಿಶೇಷ ಪ್ರಕರಣವನ್ನು ಅವರ ಹೆಗಲಿಗೆ ಹಾಕಿದ ನಂತರ ಇಲ್ಲಿವರೆಗೂ ಸ್ಥಳೀಯ ಯಾದಗಿರಿ DYSP ಅವರು ನಿದ್ರೆ ವ್ಯವಸ್ಥೆಯಲ್ಲಿ ಇರುವುದು ಇವತ್ತಿನ ದಿವಸ ನಾವು ಕಂಡು ಬರ್ತದೆ ನಮ್ಮ ಸಮಾಜಕ್ಕೆ. ಯಾಕಂದರೆ ಇವತ್ತು ಸಹ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಕಲಬುರಗಿ ಹಾಗೂ ಮಾದಿಗ ಸಂಘಟನೆಗಳ ವಿವಿಧ ಸಂಘಟನೆಗಳ ಒಕ್ಕೂಟ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಎಚ್ ಆಂಜನೇಯ ಸರ್ ಅವರ ಒಂದು ಬಗ್ಗೆ ಇಲ್ಲ ಸಲ್ಲದವನ್ನು ಆರೋಪ ಮಾಡಿರ್ತಕ್ಕಂಥ ಏನು ಕಿಡಿಗೇಡಿಗಳಲ್ಲ ಅವರನ್ನು ನಮ್ಮ ರಾಜ್ಯದಿಂದ ಗಡೀಪಾರು ಮಾಡಬೇಕು ಮತ್ತು ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಬೇಕಂತ ಹೇಳಿ ಇನ್ನೊಂದು ನಮ್ಮ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹರವಳ ಗ್ರಾಮದ ಮಾದಿಗ ಸಮಾಜದ ಯುವ ಮುಖಂಡರಾಗಿರ್ತಕ್ಕಂಥ ದಿಗವಂತ ದೌಲಪ್ಪ
ರಾಸಣಗಿಯವರ ಒಂದು ಕೊಲೆ ಪ್ರಕರಣದಲ್ಲಿ ಏನು ತನಿಖಾಧಿಕಾರಿ ಆಗಿರ್ತಕ್ಕಂಥ DSP ಆಗಿರ್ಬೋದು ಮತ್ತು ನಮ್ಮ ಅಲ್ಲಿ ಜರುಗಿ ನೆಲಗಿಯ PSI ಆಗಿರ್ಬೋದು ಅವರನ್ನು ಇವತ್ತೇನಪ್ಪ ಅಂದ್ರೆ ತನಿಖಾರಿ ಅಧಿಕಾರಿಗೆ ನೇಮಕ ಮಾಡಿದ್ರು ಕೂಡ ಸುಮಾರು 3 ತಿಂಗಳಾದರೂ ಕೂಡ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ. ಇದರಿಂದ ನಮ್ಮ ಸಮಾಜಕ್ಕೆ ಗೊತ್ತಾಗುತ್ತದೆ ಅವರೇನಪ್ಪ ಅಂತಂದ್ರೆ ಒಂದು ಬಲಿಷ್ಠ ರಾಜಕಾರಣಿಗೆ ಕೈಗೊಂಬೆಯಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಏನು ಲೋಕೇಶ್ DSP ಮತ್ತು ಏನಂದ್ರೆ ಸ್ಥಳೀಯ ನೆಲೋಗಿಯ PSI ಅವರು ಭಾಗಿಯಾಗ್ಯಾರ. ಅಂಥವ್ರಿಗೆ ಏನಪ್ಪ ಅಂದ್ರೆ ಇವತ್ತೇನಪ್ಪ ಅಂದ್ರೆ ಸೇವೆಯಿಂದ ವಜಾ ಮಾಡಬೇಕು, ಅವರನ್ನು ಅನುಮತಿನಲ್ಲಿ ಇಡಬೇಕಂತಕ್ಕಂಥ ಇವತ್ತು ನಮ್ಮ ಸಂಘಟನೆ ಮುಖಾಂತರ ಮನೆ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ರಾಜ್ಯ ಘನ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಕೊಡುತ್ತಿದ್ದೀವಿ. ಅದ್ರ ಜೊತೆಗೆ ಇನ್ನೋರು ಇಲ್ಲಿ ಇದ್ರ ಬಗ್ಗೆ ನಿಷ್ಕಾಳಜಿ ವಹಿಸಿದರೆ ಜಿಲ್ಲಾ ಆಡಳಿತದ ವಿರುದ್ಧ ಮತ್ತು ನಮ್ಮ ಸಮಾಜದ ವಿವಿಧ ಸಂಘಟನೆಗಳ ಮುಖಾಂತರ ಒಂದು ದೊಡ್ಡ ಹೋರಾಟ ಮಾಡಬೇಕಂತ ಜಿಲ್ಲೆಯಲ್ಲಿ ಅಂತಕ್ಕಂಥ ಒಂದು ಮಾಧ್ಯಮ ಶಕ್ತಿ ಏನಂತ ತೋರಿಸ್ಬೇಕಂತಕ್ಕಂಥ ಒಂದು ಈ ಮಾಧ್ಯಮದ ಮೂಲಕ ಸರ್ಕಾರಕ್ಕಾಗಿರ್ಬೋದು ಮತ್ತು ಜಿಲ್ಲಾ ಆಡಳಿತಕ್ಕಾಗಿರ್ಬೋದು ನಾವು ಎಚ್ಚರಿಕೆ ನೀಡುತ್ತಿದ್ದೇವೆ. ಜೈ ಹಿಂದ್, ಜೈ ಮಾದಿಗ. ಸಿದ್ಲಿಂಗ್ ಕಟ್ಟಿಮನಿ, ಜಿಲ್ಲಾ ಅಧ್ಯಕ್ಷ ಮಾದಿಗ ಸಮಾಜ ಕಲಬುರಗಿ.